ಕರ್ಮಫಲದಾತ ಹಾಗೂ ಶಿಸ್ತಿನ ದೇವರೆಂದೇ ಕರೆಯಲ್ಪಡುವ ಶನಿ ಗ್ರಹವು 2026ರ ಜುಲೈ 27ರಿಂದ ವಕ್ರಿ ಆರಂಭಿಸಿದ್ದಾರೆ. ಈ ವಕ್ರಿ ಸ್ಥಿತಿಯು ಡಿಸೆಂಬರ್ 10, 2026ರವರೆಗೆ ಮುಂದುವರಿಯಲಿದ್ದು, ಎಲ್ಲಾ ರಾಶಿಗಳ ಜೀವನದಲ್ಲಿ ಮಹತ್ವದ ಬದಲಾವಣೆಗಳನ್ನು ತರಲಿದೆ. ಶನಿಯು ವಕ್ರಿಯಾದಾಗ ಹಳೆಯ ತಪ್ಪುಗಳನ್ನು ಸರಿಪಡಿಸಿ ಮತ್ತು ಆತ್ಮಾವಲೋಕನ ಮಾಡಿಕೊಳ್ಳಲು ಉತ್ತಮ ಸಮಯ. ಶನಿ ಗ್ರಹವು ಪ್ರತಿ ವರ್ಷ ಕೆಲವು ತಿಂಗಳುಗಳ ಕಾಲ ವಕ್ರಿ ಸ್ಥಿತಿಗೆ ತಲುಪುತ್ತಾರೆ. ಶನಿಯು ಜವಾಬ್ದಾರಿ, ಶಿಸ್ತು, ಕಾನೂನು ಮತ್ತು ಜೀವನ ಶೈಲಿಯನ್ನು ನಿಯಂತ್ರಿಸುವುದರಿಂದ ಕೆಲವು ಪ್ರಮುಖ ಬದಲಾವಣೆಗಳನ್ನು ನಿರೀಕ್ಷಿಸಬಹುದು. ನಿಮ್ಮ ಹಳೆಯ ಅಭ್ಯಾಸಗಳು, ನಿರ್ಬಂಧಗಳು ಮತ್ತು ಕುಟುಂಬದ ವ್ಯವಸ್ಥೆ ಹಾಗೂ ನಿಮ್ಮ ಅಧಿಕಾರಿಗಳೊಂದಿಗಿನ ನಿಮ್ಮ ಸಂಬಂಧವನ್ನು ಮರುಪರಿಶೀಲಿಸಲು ಇದು ಸೂಕ್ತ ಸಮಯವಾಗಿದೆ. ಶನಿ ನಿಮ್ಮ ಖರ್ಚುಗಳ ನಿಯಂತ್ರಣ, ಉಳಿತಾಯ ಮತ್ತು ಅನವಶ್ಯಕ ಖರ್ಚಿನಿಂದ ದೂರವಿರುವುದನ್ನು ಕಲಿಸಲಿದ್ದಾರೆ. ಶನಿವಕ್ರಿಯಲ್ಲಿ ಮೇಷರಾಶಿಯ ಫಲ ತಿಳಿಯೋಣ. ಮೇಷರಾಶಿ 12ನೇ ಮನೆಯಲ್ಲಿ ಶನಿವಕ್ರಿಯಾಗುತ್ತಿದ್ದು, ಅನವಶ್ಯಕ ಖರ್ಚುಗಳು ನಿಯಂತ್ರಣದಲ್ಲಿರಿಸಬೇಕಾದ ಸಮಯ. ಹಣ ಆದಾಯದಲ್ಲಿ ಹೆಚ್ಚಳಿಕೆಯನ್ನು ಕಾಣಬಹುದು. ಟ್ರಾನ್ಸ್ಫರ್ಗಳಾಗಬಹುದು. ತಡವಾಗಿದ್ದ, ಇದುವರೆಗೂ ಸಿಗದ ಪ್ರಮೋಷನ್ ಈಗ ದೊರೆಯಬಹುದು. ಬೋನಸ್ ಸಿಗುವ ಸಾಧ್ಯತೆಯಿದೆ. ಕಾರ್ಯನಿಮಿತ್ತ ಪ್ರಯಾಣ ಮಾಡಬೇಕಾಗಬಹುದು. ನಿಮ್ಮ ಹಳೆಯ ಡೀಲ್ಗಳು, ಪ್ರಾಪರ್ಟಿಯ ಡೀಲ್ ನೆರವೇರುವುದು, ಆದರೆ ಎಚ್ಚರಿಕೆಯಿಂದ ನಿಭಾಯಿಸಿ. ಗುರುಗಳ ಶುಭಫಲಗಳ ಕಾರಣ ನಿಂತು ಹೋಗಿದ್ದ ಕೆಲಸಗಳು ಪುನಃ ಆರಂಭಗೊಳ್ಳುವುದು. ಮತ್ತೊಬ್ಬರ ಬಳಿ ಸಿಲುಕಿಕೊಂಡಿದ್ದ ನಿಮ್ಮ ಹಣ ಕೈ ಸೇರುವುದು. ವಿದೇಶಯಾತ್ರೆ, ಅದು ಕ್ರೂಸ್ನಲ್ಲಿ ಮಾಡಬಯಸುತ್ತಿರುವವರಿಗೆ ಸಮಯ ಒದಗಿ ಬರಲಿದೆ. ವ್ಯಾಪಾರ ಅಭಿವೃದ್ಧಿಯಾಗುವುದು. ಒಡಹುಟ್ಟಿದವರೊಡನೆ ಸಂಬಂಧ ಉತ್ತಮವಾಗಿಟ್ಟುಕೊಳ್ಳಿ. ಈ ಸಮಯದಲ್ಲಿ ಕುಟುಂಬ ಅಥವಾ ಸಮಾಜದಿಂದ ದೂರಾಗಿ ಹೊಸದರ ಆವಿಷ್ಕಾರ ಮಾಡಬಹುದು. ವಿದೇಶ ಪ್ರಯಾಣದ ಅವಕಾಶ ದೊರೆಯುತ್ತದೆ. ಮೇಷರಾಶಿಯವರು ತಮ್ಮದೇ ಒಂದು ಸ್ಪೇಸ್ ಅವಕಾಶದ ಹುಡುಕಾಟದಲ್ಲಿದ್ದವರಿಗೆ ಸಂದರ್ಭ ಒದಗಿ ಬರುವುದು. ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ಪ್ರಶಸ್ತಿ, ಸಫಲತೆ ದೊರೆಯುವುದು ಕಷ್ಟವಾಗಬಹುದು. ಪ್ರಶಸ್ತಿ, ಪುರಸ್ಕಾರ, ಗೌರವ ಆಧಾರಕ್ಕೆ ಡಿಸೆಂಬರ್ವರೆಗೂ ಕಾಯಬೇಕಾಗುವುದು. ಆಧ್ಯಾತ್ಮದಲ್ಲಿ ಹೆಚ್ಚಿನ ಆಸಕ್ತಿ ಶನಿ ನೀಡುವರು. ಹಳೆ ಫ್ರೆಂಡ್ಸ್ ಮತ್ತೆ ಭೇಟಿ ಮಾಡಬಹುದು ಹಾಗೂ ಹಿಂದೆ ಕೊಟ್ಟ ಹಣ ದೊರೆಯುವುದು. ಶನಿ ಗ್ರಹವು ನಿಮಗೆ ವಿದೇಶಕ್ಕೆ ಹೋಗುವ ಅವಕಾಶ ನೀಡಬಹುದು. ನೀವು ಬಹಳ ಕಾಲದಿಂದ ಯೋಚಿಸುತ್ತಿರುವ ಇಚ್ಛೆಯನ್ನು ಪೂರೈಸಬಹುದು. ನೀವು ಸೇವಿಸುವ ಆಹಾರದ ಮೇಲೆ ಗಮನವಹಿಸುವಿರಿ. ಡಯಟ್ ಪ್ರಾರಂಭಿಸಬಹುದು. ಸರಿಯಾದ ಸಮತೋಲನ ಆಹಾರ ಸ್ವೀಕರಿಸಿ. 12ನೆಯ ಭಾವದ ಶನಿಯಿಂದಾಗಿ ನಿದ್ರಾಭಂಗ, ಒಂಟಿತನ, ಪಾದ ಮತ್ತು ಮೊಣಕಾಲಿನ ನೋವು ಕಾಣಿಸಿಕೊಳ್ಳಬಹುದು. ಪರಿಹಾರ: ಹನುಮಾನ್ ಚಾಲೀಸ ಹೇಳಿಕೊಳ್ಳಿ. ಓಂ ಪ್ರಾಂ ಫ್ರೀಂ ಪ್ರೌಂ ಸಹ ಶನೈಶ್ಚರಾಯ ನಮಃ 108 ಬಾರಿ ಪಠಿಸಿ. ವೀಕ್ಷಿಸಿದ ತಮಗೆ ಧನ್ಯವಾದಗಳು. ನಿಮ್ಮ ಅಭಿಪ್ರಾಯ ಮತ್ತು ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ತಿಳಿಸಿ. ಮಾಹಿತಿ ಇಷ್ಟವಾಗಿದ್ದಲ್ಲಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ತಪ್ಪದೆ ಬೆಲ್ ಐಕಾನ್ ಪ್ರೆಸ್ ಮಾಡಿ.